ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ಆಗ್ತಾರಂಥ ರೆಸಿಪಿ ಅಂದರೆ ಒಂದು ತುಂಬ ಸಿಂಪಲ್ ಆಗಿರುವಂಥ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು. ಏನಂದರೆ ಬೆಳ್ಳುಳ್ಳಿ ಚಿತ್ರಾನ್ನ. ಈ ಶೀತ ಆದಾಗ ನೆಗಡಿ ಆದಾಗೆಲ್ಲ ತುಂಬ ಬಾಯಿ ಕೆಟ್ಟದಾಗಿ ಆಗಿರುತ್ತೆ. ಆ ಟೈಮಲ್ಲಂತೂ ತುಂಬ ರುಚಿ ಕೊಡುತ್ತೆ. ಇದು ಹೇಗೆ ಮಾಡೋದು ಏನು ತುಂಬ ಸಿಂಪಲಾಗಿ ಬೇಗ ಆಗೋವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು. ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿ, ಬಾಣಲಿ ಕಾಯಕ್ಕಿಡೋಣ. ಚಿತ್ರಾನ್ನ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಬಾಣಲಿ ಕಾಯೋದಕ್ಕೆ ಇಟ್ಟಿದ್ದೀನಿ. ನೋಡಿ, ಇಲ್ಲಿ ಬೆಳ್ಳುಳ್ಳಿ ನಾನು ಎಷ್ಟು ತೊಗೊಂಡಿದ್ದೀನಿ ಅಂತೇಳಿ ಚಿತ್ರಾನ್ನ ಮಾಡಲಿಕ್ಕೆ, ಅಂದರೆ ಬೆಳ್ಳುಳ್ಳಿ ಚಿತ್ರಾನ್ನಕ್ಕೆ. ಈ ಕಡೆ ತುಮಕೂರು ಕಡೆ ಎಲ್ಲ ಸ್ವಲ್ಪ ಗೆಡ್ಡೆ ದೊಡ್ಡದು ಬರುತ್ತೆ, ಅದು ಪೂರ್ತಿ ಒಂದು ಗೆಡ್ಡೆ ತೊಗೊಂಡಿದ್ದೀನಿ. ಅಂದರೆ ಬೆಳ್ಳುಳ್ಳಿ ಚಿತ್ರಾನ್ನಕ್ಕೆ ಇಷ್ಟಿರಬೇಕು. ಮತ್ತು ನಾನು ಅದನ್ನು ಚೆನ್ನಾಗಿ ಜಜ್ಜಿಲ್ಲ, ಸುಮ್ಮನೆ ಒಂದು ಸ್ವಲ್ಪ ಹೋಳಾಗೋ ರೀತಿಯಲ್ಲಿ ಜಜ್ಜಿದ್ದೀನಿ ಅಷ್ಟೇ. ನೋಡಿ, ಇದು ಬೆಳ್ಳುಳ್ಳಿ ಹೋಳೋಳು ಹಾಗೇ ಇದೆ. ಈ ರೀತಿಯಲ್ಲೇ ನಾವು ಹಾಕೋಬೇಕು. ಒಗ್ಗರಣೆಗೆ ನಾನು ಕರಿಬೇವು, ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು ಇಷ್ಟನ್ನು ನಾನು ತೊಗೊಂಡಿರೋದು. ಈರುಳ್ಳಿ ಏನೂ ಹಾಕ್ತಾಯಿಲ್ಲ. ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಅಷ್ಟೇ. ಏಕೆಂದರೆ ಬೆಳ್ಳುಳ್ಳಿನ ನಾವು ಜಾಸ್ತಿ ಹಾಕೋದ್ರಿಂದ ಈರುಳ್ಳಿ ಅವಶ್ಯಕತೆ ಇಲ್ಲ. ನೋಡಿ, ಬಾಣಲಿ ಕಾದಿದೆ. ಒಗ್ಗರಣೆ ಬೇಕಿರೋ ಅಷ್ಟು ಎಣ್ಣೆ ಹಾಕ್ತೀನಿ. ಎಣ್ಣೆ ಕಾದ ತಕ್ಷಣ ಸಾಸಿವೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ನೋಡಿ, ಕಡಲೆಬೇಳೆ ಉದ್ದಿನಬೇಳೆ ಯಾವಾಗಲೂ ಅಷ್ಟೇ ಈ ಥರ ಒಗ್ಗರಣೆಗೆ ಹಾಕ್ದಾಗ ಜಾಸ್ತಿ ಕೆಂಪಾಗೋವರೆಗೂ ಬಿಡಬಾರ್ದು. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ತಿದ್ದಂಗೆ ಈ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಈ ಥರ ಎಲ್ಲ ಹಾಕ್ಕೊಂಡ್ರೆ ಅದು ಕಲರು ನಾರ್ಮಲಾಗಿರುತ್ತೆ, ತುಂಬ ಸೀದೋದಾಗಿ ಇರಲ್ಲ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಏನು ಅಂದರೆ ಬೆಳ್ಳುಳ್ಳಿ ತುಂಬ ಕ್ರಷ್ ಮಾಡಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಫುಲ್ ಅದೇನೇ ಜಾಸ್ತಿ ಒಂಥರ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ಒಂದು 2-3 ಬೆಳ್ಳುಳ್ಳಿ ಮಾತ್ರ ಸ್ವಲ್ಪ ಚೆನ್ನಾಗಿ ಜಜ್ಕೊಂಡು ಉಳಿದಿದ್ದೆಲ್ಲ ಹಾಗೇ ಹಾಕೋಬೇಕು. ನೋಡಿ, ನಾನು ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ತಿದ್ದಂಗೆ ಹಾಕಿದ್ದೆ. ಈಗ ನೋಡ್ಬೋದು ಬ್ರೌನ್ ಕಲರೇ ಆಗಿದೆ. ಇವಾಗ ಇದಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕೋಣ. ಇದು ಬೆಳ್ಳುಳ್ಳಿ ಜಾಸ್ತಿ ಫ್ರೈ ಮಾಡಬಾರ್ದು. ಏನು ಅಂದರೆ ಹಾಕಿ ಒಂದು 2 ನಿಮಿಷ ಅಷ್ಟೇ, ಅದು ಸ್ವಲ್ಪ ಹಸಿ ಘಮ ಇರಬೇಕು. ಉಪ್ಪು ಹಾಕ್ತಾಯಿದ್ದೀನಿ. ಅಂದರೆ ಆಲ್ರೆಡಿ ಅನ್ನಕ್ಕೆ ನಾನು ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕಿದ್ದೀನಿ ಉಪ್ಪು. ನೋಡಿ, ಬೆಳ್ಳುಳ್ಳಿ ಗಮ್ ಅನ್ನುತ್ತೆ, ಇಷ್ಟು ಮಾತ್ರ ಇರಬೇಕು ಅಷ್ಟೇ. ಇದು ಇವಾಗ ಆಫ್ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ತುಂಬ ಫ್ರೈ ಆಗಬಾರ್ದು, ಅದು ಒಂಥರ ಬೇರೆ ಥರನೇ ಟೇಸ್ಟ್ ಅನಿಸ್ಬಿಡುತ್ತೆ. ಸ್ವಲ್ಪ ಹಸಿ ಗಮ್ ಇರಬೇಕದು. ಸ್ವಲ್ಪ ತಣ್ಣಗಾದ್ಮೇಲೆ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದು ಒಗ್ಗರಣೆ ತಣ್ಣಗಾಗಿದೆ. ಬಿಸಿಯಲ್ಲಿ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ, ಬಟ್ ನೋಡ್ಬೋದು ನಾನು ಬೆಳ್ಳುಳ್ಳಿನ ತುಂಬ ಫ್ರೈ ಮಾಡಿಲ್ಲ. ಇಲ್ಲಿ ಶೀತ ಟೈಮಲ್ಲಂತೂ ತುಂಬ ರುಚಿ ಕೊಡುತ್ತೆ, ಹಾಗೆಯೇ ಒಳ್ಳೆಯದು ಕೂಡ. ನೋಡಿ, ಇಲ್ಲಿ ನಾನು ಆಲ್ರೆಡಿ ಅನ್ನ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅನ್ನ ನೋಡಿ, ಬಿಸಿ ಅನ್ನ ಹಾಗೆಯೇ ತಕ್ಷಣ ಇದು ಮಾಡಿಬಿಟ್ರೆ ಅದು ಒಂಥರ ಮುದ್ದೆ ಥರ ಆಗಿಬಿಡುತ್ತೆ. ಈ ಥರ ಉದುರಾಗಿದ್ದರೆ ಚೆನ್ನಾಗಿ ಚಿತ್ರಾನ್ನ. ಇವಾಗ ಇದು ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆಗೆ. ನೋಡಿ, ಅನ್ನ ಎಲ್ಲ ಹಾಕಿದ್ದೀನಿ. ಇವಾಗ ಅರ್ಧ ನಿಂಬೆಹಣ್ಣು ಅಷ್ಟನ್ನು ನಾನು ತೊಗೊಂಡಿರೋದು. ಒಂದು ಹಾಕಿದ್ರೆ ಫುಲ್ಲು ಹುಳಿ ಬಂದು ಅನಿಸ್ಬಿಡುತ್ತೆ, ತುಂಬ ಹುಳಿ ಇದ್ರೂ ಚೆನ್ನಾಗಿರಲ್ಲ. ಹಾಗಾಗಿ ಅರ್ಧ ನಿಂಬೆಹಣ್ಣು ಮಾತ್ರ ನಾನು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಗ್ಗರಣೆ ಮತ್ತು ಅನ್ನ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಅರಿಶಿನ ಪುಡಿನೂ ಅಷ್ಟೇ ತುಂಬ ಜಾಸ್ತಿ ಹಾಕಿಲ್ಲ, ಲೈಟಾಗಿ ಕಲರ್ ಬರೋ ಥರನೇ ಹಾಕಿದ್ದೀನಿ.
ಶೀತ ಜ್ವರ ಇದ್ದಾಗೆಲ್ಲ ಇದು ಬಾಯಿಗೂ ರುಚಿ ಕೊಡುತ್ತೆ. ಇವನ್ನು ಬೆಳ್ಳುಳ್ಳಿ ನಾವು ಜಾಸ್ತಿ ಹಾಕಿ ಮಾಡಿರೋದ್ರಿಂದ ತುಂಬ ಒಳ್ಳೆಯದು ಕೆಮ್ಮು ಮತ್ತು ಶೀತ ಇದ್ದಾಗ. ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ.